ಹಂಗ ಇಲ್ಲೊಂದು ಚೂರು ಏಟಾಗೋಯ್ತು ನೋಡಿ ಗೈಸ್. ಓನು ಗೈಸ್ ನೋಡಿ ಕುದುರೆ ಸಾಕದಾಯ್ತು. ಯಾಕೆ ಕಾಲು ಎತ್ಕೊಂಡ್ಬಿಡೋದಲ್ಲ. 10 ಡಿಫ್ರೆಂಟ್ ಸ್ಯಾರಿ ನೀವು ಮಾಡಿದ್ರೆ ನಿಮ್ಗೊಂದು ಸ್ಯಾರಿ ಫ್ರೀ ಬರುತ್ತೆ. ಅದೇ ಶಂಡಿಗೆ ಸೋಂಡಿಗೆ ಶೋಂಡಿಗೆ ಬುರುಡೆ ಬುರುಡೆ. ಇವ್ರು ಆಂಧವೇ ಬರ್ತಾರೆ ನನಗೆ ಗೊತ್ತೇ ಇಲ್ಲ. ಇವ್ರು ಆಮೇಲೆ ಟ್ವಿಸ್ಟ್ ಕೊಡ್ತಾರೆ. ಮಗ ತೋರಿಸ್ತಿದ್ರೆ ನಾಚಿಕಂತಾಳು ಅವಳು. ಆಸಿಫ್ ಏನೋ ಇಲ್ಲಿ ಬ್ಲಾಗಲ್ಲಿ ಗಂಡು ಹುಡುಕ್ಬಿಟ್ಟು ಮದುವೆ ಮಾಡ್ಬಿಡ್ತೀವಿ ಅನ್ನೋ ರೇಂಜಿಗೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕಲಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ ಅಥವಾ ಯಾರ್ಯಾರು ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಅದಕ್ಕೆ ಆಲ್ರೆಡಿ ಎದ್ಬಿಟ್ಟು ಪೂಜೆ ಶುರು ಮಾಡ್ಕೊಂಡವ್ರೆ ಗೈಸ್. ಅಮ್ಮವರೆಲ್ಲ ಮಾಡಿದ್ರು, ಅದಕ್ಕೆ ಅವ್ರು ಇವಾಗ ಪೂಜೆ ಮಾಡ್ತಾವ್ರೆ. ಏನಕ್ಕೆ ಪೂಜೆ ಮಾಡ್ತಾವ್ರೆ ಅಂತಂದರೆ, ಈ ವ್ಲಾಗ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಮ್ಮ ಅಮ್ಮನ ಕೈಲಿ ಹೇಳಿಸ್ತೀನಿ ಬನ್ನಿ. ಮಮ್ಮಿ, ಏನಕ್ಕೆ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು? ಎಸ್. ಸೊ ಗೈಸ್, ಇವತ್ತು ನಮ್ಮ ಪರ್ಣಿಗೆ ಮುಡಿ ಕೊಡೋಕೆ ಹೋಗ್ತಿದ್ದೀವಿ. ಅವಳಿಗೆ ಕೂದಲೇನೈತಲ್ಲ, ಆ ಕೂದಲೇನು ಇರೋಲ್ಲ, ಎಲ್ಲ ನೀಟಾಗಿ ತೆಗೆಸ್ಬಿಡ್ತೀವಿ. ಇಲ್ಲೇ ಕೂತಾಳೆ ನೋಡಿ. ಇದೇನೈತೆ ಕೊನೆ ಟೈಮು ಈ ಬುಲ್ಡೆ ನೋಡ್ಕೊಂಬಿಡಿ ಗೈಸ್. ಸಂಜೆ ಬರೋಷ್ಟೊಳಗೆ ಈ ಬುಲ್ಡೆ ಇರಲ್ಲ. ಆಯ್ ಮಾಡವ, ಆಯ್ ಮಾಡ್ಲಾ, ಆಯ್ ಮಾಡ್ಲಾ. ಸೊ ಇದೇನೈತಿ ಇದೆಲ್ಲ ಫುಲ್ ಹೋಗ್ಬಿಡ್ತದೆ ಗೈಸ್. ಇವತ್ತು ಮುಡಿ ಕೊಟ್ಬಿಟ್ರೆ ಮುಗಿತಲ್ಲ ಮನೆ. ಕೂದಲೆಲ್ಲ ಹೋಗ್ಬಿಡ್ತದೆ. ಏನು ಮಾಡ್ತಿ ಬನ್ನಿ ಲ, ಕೂದಲೆಲ್ಲ ಕೊಡ್ತೀವಲ್ಲ, ಏನು ಮಾಡ್ತಿ? ಇಷ್ಟನಾ ನಿಂಗೆ ಮುಡಿ ಕೊಡಿಸ್ಕೊಳಕ್ಕೆ? ಹಾಂ, ಮಾತಾಡಿಲ್ಲಿ. ಇಷ್ಟನಾ ನಿಂಗೆ ಮುಡಿ ಕೊಡಿಸ್ಕೊಳಕ್ಕೆ? ಹಾಂ, ಇಷ್ಟನಾ ನಿಂಗೆ? ಅವಳು ಮೋಸ್ಟ್ಲಿ ಬೇಜಾರಾಗಿ ಅವಳೆ ಅಂತ ಅನ್ಸುತ್ತೆ ಗೈಸ್. ಮಾತಾಡ್ತಾ ಇಲ್ಲ. ಮಾತಾಡು. ಇಷ್ಟನಾ ನಿಂಗೆ ಮುಡಿ ಕೊಡ್ಸ್ಕೋಬೇಕಾ ನೀನು? ಹ್ಞೂ, ಸೋಡ್ ನೋಡಿ, ಸೋಡಾ. ಸೊ ಇವಳಿಗೆ ಆಲ್ರೆಡಿ ಅಂದರೆ ಅವಳು ಹುಟ್ಟಾದ್ಮೇಲೆ 3 ಸಲ ಕೊಡ್ಬೇಕಂತೆ. ಅವ ಹುಟ್ಟಾದ್ಮೇಲೆ 3 ಸಲ ಕೊಡ್ಬೇಕಾ ಮುಡಿನ? ಮನೆದೇವ್ರಿಗೆ ಒಂದ್ಸರಿ ಕೊಡ್ತಾರೆ, ಆಮೇಲೆ ಹೆಸರಿನಾರು ಕೊಡ್ಬೋದು. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಖುಷಿ ಅಲ್ವಾ ಪಾಪ ಹೆಣ್ಣು ಕೂದಲು ತೆಗ್ಸೋದ್ರಲ್ಲಿ? ಖುಷಿ ಅಲ್ವಾ ನಿಮಗೆ? ಸೊ ಒನ್ ಟೈಮ್ ಗೈಸ್ ಮನೆ ದೇವ್ರಿಗೆ ಅಂತ ತೆಗಿಸ್ತಾರಂತೆ, ಆಮೇಲೆ ಹೆಸರಲ್ಲೇ ಬೇಕಾದ್ರೆ ತೆಗೆಸ್ಕೋಬೋದು. ಸೊ ಇದು ಆಲ್ರೆಡಿ ಇವಳಿಗೆ 2ನೇ ಟೈಮ್ ಅಲ್ವಾ? ಅದಕ್ಕೆ ಇದು ಆಲ್ರೆಡಿ 3ನೇ ಟೈಮಾ? ಒಂದು ಒಂದು ಇವ್ರ ಮನೆ ಸೈಡ್ ಒಂದು ಕೊಟ್ಟು ನಮ್ಮ ಮನೆ ಸೈಡ್ ಒಂದು ಕೊಟ್ಟಿದ್ದಲ್ಲ. ಓಕೆ. ಸೊ ಗೈಸ್, ಇದು 3ನೇ ಸರಿ ಅವಳಿಗೆ ಮುಡಿ ಕೊಡ್ತಾ ಇರೋದು. 3ನೇ ಸರಿ ಕೊಟ್ಟರೆ, ಈ ಸರಿ ಮೇಯ್ನ್ ಕೊಡ್ತಾರೋ ಕಾರಣ ಏನಪ್ಪ ಅಂತಂದರೆ, ಇವಾಗ ಕೊಟ್ಟರೆ ಕರೆಕ್ಟಾಗಿ ಯಾವುದೋ ಒಂದು ಫಂಕ್ಷನಿಗೆ ಅವಳದು ಕೂದಲೆಲ್ಲ ವಾಪಸ್ ಬರಲಿ ಅಂತ ಕೊಡ್ತಾಯಿದ್ದೀವಿ. ಸೊ ಅದಕ್ಕೆ ಅಂತಂದ್ಬಿಟ್ಟು ಇವತ್ತು ಹೋಗಬೇಕು ಗೈಸ್. ಇವಾಗ ಆಲ್ರೆಡಿ 7 ಗಂಟೆ ಆಗೈತೆ. ಸೊ ಇವಾಗ ಇವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ಬಿಡೋಕ್ಕೆ ನಂಜನಗೂಡಿಗೆ ಹೋಗ್ಬೇಕಲ್ವ. ನಂಜನಗೂಡಿಗೆ ಹೋಗೋಕ್ಕೆ ಮಿನಿಮಮ್ ಅಂತಂದ್ರೆ 1-1.5 ಗಂಟೆಯಿಂದ 2 ಗಂಟೆ ಬೇಕು. ಸೊ ಅದಕ್ಕೆ ನಮ್ಮಮ್ಮ ಬೆಳಗ್ಗೆ ಎದ್ದು ಹೊಟ್ಟೆ ಹಚ್ತದೆ ನಿನಗೆ, ತಗೋ ಮಿಲ್ಕ್ ಶೇಕ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಡ್ತಾವ್ರೆ. ಹಾಂ, ಆರ್ಲಿಕ್ಸ್ ಹಾಕಬೇಕು. ಅಷ್ಟು ದೂರ ಹೋಗ್ತೀನಲ್ಲ ಗೈಸ್. ಸೊ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾರ್ಲಿಕ್ಸ್ ಮಾಡಿಕೊಡಿ ಅಂತಂದೆ. ಅದಕ್ಕೆ ಹಾರ್ಲಿಕ್ಸ್ ಮಾಡಿಕೊಡ್ತಾವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿಗೆ ತಂಗಿ ಬಂದವ್ರೆ, ಅವ್ರನ್ನ ತೋರಿಸ್ತೀನಿ ಅಂತಂದೆ. ಅವ್ರು ಯಾಕೋ ಸ್ವಲ್ಪ ಮುಜುಗರ ಬೀಳ್ತಾವ್ರೆ, ಅದಕ್ಕೆ ಅವ್ರನ್ನ ತೋರಿಸಿಲ್ಲ. ಅವ್ರನ್ನ ಕೇಳಿ ತೋರಿಸು ಅಂತಂದರೆ ತೋರಿಸ್ತೀನಿ. ದೂರದಿಂದ ನೋಡ್ಕೊಂಬಿಡಿ ಹಂಗೆ. ಅವಳು ಯಾಕೋ ಫುಲ್ ನಾಚ್ಕೊಂತವಳೆ. ಮಗ ತೋರಿಸ್ತೀನಿ ಅಂದರೆ ನಾಚ್ಕೊಂತವಳು ಅವಳು. ಆಸಿಫ್ ಏನೋ ಇಲ್ಲಿ ಬ್ಲಾಗಲ್ಲಿ ಗಂಡು ಹುಡುಕ್ಬಿಟ್ಟು ಮದುವೆ ಮಾಡಿಬಿಡ್ತೀವಿ ಅನ್ನೋ ರೇಂಜಿಗೆ. ಸೊ ಇವಳಿಗೂ ಮಿಲ್ಕ್ ಶೇಕ್ ಗೈಸ್, ಇವಳಿಗೂ ಮಿಲ್ಕ್ ಶೇಕ್, ನನಗೂ ಮಿಲ್ಕ್ ಶೇಕ್. ಅವಳಿಗೆ ಮಿಲ್ಕ್ ಶೇಕ್ ಅವ್ರ ಅಮ್ಮ ಕುಡಿಸ್ತಾವ್ರೆ. ನನಗೆ ಮಿಲ್ಕ್ ಶೇಕ್ ನಮ್ಮ ಅಮ್ಮ ಕುಡಿಸಲ್ಲ. ತಿಕ್ಕ ಮುಚ್ಕೊಂಡು ಕುಡಿ ಅಂತದೆ. ಹಾಂ, ಏನು? ಹಾಂ, ಅದೇ ಕುಡ್ಸಲ್ಲ ನಮಗೆಲ್ಲ ಗೈಸ್. ಇವಾಗ ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಕುಡ್ಸಲ್ಲ. ಬರೀ ಮಾಡಿಕ್ತಾರೆ, ತಗೊಂಡೋಗಿ ಕುಡಿಬೇಕು. ಆಯ್ತೇನಮ್ಮ? ಇದೇನಾ? ಗೈಸ್, ಇದಕ್ಕೆ ಹಾರ್ಲಿಕ್ಸ್ ಹಾಕ್ಬೇಕು, ಗೊತ್ತಲ್ವಾ? ನನ್ನ ಅಡಿಷ್ನಲ್ ಏನೋ ಒಂದು ಐಟಮ್ ಅದನ್ನು ಹಾಕ್ತಾರೆ. ಇಲ್ಲ ಅಂತಂದರೆ ಅದು ಟೇಸ್ಟ್ ಬರಲ್ಲ ಗೈಸ್. ಅದಕ್ಕೆ ಹಿಂಗೆ ಹಾಕ್ಬಿಟ್ಟು ಇದನ್ನು ಅಮ್ಮ ಅದನ್ನು ನೀವು ಹಾಕುವಾಗಲೇ ಮಿಕ್ಸ್ ಮಾಡುವಾಗಲೇ ಮಾಡ್ಬಿಡ್ಬೇಕಿತ್ತು ಕಣಮ್ಮ. ಅದು ಗಂಟಾಗ್ಬಿಡ್ತದೆ. ಆಯ್ತು, ಅಳ್ಳಾಡ್ಸಿ. ನೋಡಿ ಗೈಸ್, ಹಿಂಗೆ ಮಿಲ್ಕ್ ಶೇಕ್ ಮಾಡಿದ್ಮೇಲೆ ಹಿಂಗೆ ಹಾರ್ಲಿಕ್ಸ್ ಹಾಕೋಬಿಟ್ರೆ ಸಾಕಾಗಿರುತ್ತೆ. ಆನ್ ದ ವೇ ಹೋಗ್ತಾ ಮೈಟ್ ಬಿ ಟಿಫನ್ ಅಲ್ಲೇ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಗೈಸ್, ನಾವೆಲ್ಲ ಮಿಲ್ಕ್ ಶೇಕ್ ಕುಡ್ಕೊಂಡು ಲಗೇಜೆಲ್ಲ ಎತ್ಕೊಂಡು ನೋಡಿ. ಇಲ್ಲೊಂದು ಲಗೇಜು, ಇಲ್ಲೊಂದು ಲಗೇಜ್, ಆಮೇಲೆ ಇಷ್ಟೊಂದು ಲಗೇಜ್ಗಳು ಏನಕ್ಕೆ ಎತ್ಕೊಂಡಿದ್ದೀರಮ್ಮ? ಇವ್ರು ಹಂಗೆ ಹೋಯ್ತಾರ? ಬೇಡ, ಅಲ್ಲಿ ಮಾಡಬೇಕಲ್ಲ.
ಹಾಂ ಇದು ತೇಜಂದು. ಹಾಂ ಅದು ನಮ್ದು. ಅದರಲ್ಲೇನೇ ಇಟ್ಕೊಂಡಿದ್ರಿ ಎಷ್ಟರಲ್ಲಿ? ಇದ್ರಲ್ಲಿ ಈ ಬ್ಯಾಗಲ್ಲಿ ಫುಲ್ಲು? ಅದ್ರಲ್ಲಿ ಹಣ್ಣು, ಹಾಂ. ಬಟ್ಟೆಗಳು. ಓ ಅಲ್ಲಿ ಮುಡಿ ಕೊಡ್ಸೋದ್ಮೇಲೆ ಬೇಕು ಅಂತ ಮುಡಿ ಕೊಡ್ಕೊಂಡು. ಓಕೆ ಓಕೆ. ಹ್ಞೂ ಬನ್ನಿ ಆಯಿತು ಗೈಸ್. ಮುಡಿ ಕೊಡ್ಸೋದ್ಮೇಲೆ ಹೊಸ ಬಟ್ಟೆ ಹಾಕ್ಬೇಕಂತಲ್ಲ, ಅದಕ್ಕೆ ಅಲ್ಲಿ ಬಟ್ಟೆ ಅವಳಿಗೆ. ಆಮೇಲೆ ಅವಾಗವಾಗ ಹೊಟ್ಟೆ ಹಸಿತಾ ಇರ್ತದಲ್ಲ, ಅದಕ್ಕೆ ಹಣ್ಣು ಗಿಣ್ಣು ಎಲ್ಲ ತಗೊಂಡವ್ರೆ. ಸೊ ಈಗ ನಾವು ಈ ಬ್ಯಾಗ್ಗಳೆಲ್ಲ ಎತ್ಕೊಂಡು ಕಾರ್ ಒಳಗೆ ಹಾಕ್ಬಿಟ್ಟು ಕಾರ್ ಎತ್ಕೊಂಡು ಸುಯ್ಯ ನಂಜನಗೂಡಿಗೆ ಹೋಗೋದೆ. ಸೊ ಬನ್ನಿ ಇವಾಗ ಇವ್ರನ್ನೆಲ್ಲರನ್ನೂ ಕರ್ಕೊಂಡು ನಾವು ನಂಜನಗೂಡಿಗೆ ಹೋಗೋಣ. ಗೈಸ್ ನಾವು ದೇವಸ್ಥಾನಕ್ಕೆ ಬಂದು ಆನ್ ದ ವೇ ನನಗೆ ಗೊತ್ತಿಲ್ಲದಂಗೆ ನಮ್ಮ ಅತ್ತೆ ಮಾವ ಬರ್ತಾರೆ ಅಂತ ಟ್ವಿಸ್ಟ್ ಕೊಟ್ಟರು. ಸೊ ಇವ್ರನ್ನ ಆನ್ ದ ವೇ ಪಿಕಪ್ ಮಾಡಿಕೊಂಡು ಇವಳು ನೋಡಿ ಇವಳು ನಮ್ಮ ಜೊತೆ ಬರ್ತಿದ್ಲು. ಮೆತ್ತಗೆ ಅವ್ರ ಅಜ್ಜಿ ತಾತ ಬಂದಿದ್ದ ತಕ್ಷಣ ಜಂಪ್ ಹೊಡೆದ್ಬಿಟ್ರ. ಅವ್ರ ಕಾರ್ಗೆ ಜಂಪ್ ಹೊಡ್ಕೊಂಡು ಅವ್ರ ಜೊತೆ ಬಂದರು ಗೈಸ್. ನಮ್ಮ ಜೊತೆ ಬಂದೇ ಇಲ್ಲ, ಈ ಕಡೆಯಿಂದ ಹೋಯ್ತು ಅವಳನ್ನ ಕರ್ಕೊಂಡು ಹೋಗೋದು ಬೇಡ. ಇವರು ಆನ್ ದ ವೇ ಬರ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಇವ್ರು ಆಮೇಲೆ ಟ್ವಿಸ್ಟ್ ಕೊಡ್ತಾವ್ರೆ. ಏನು ತಾತ? ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ, ಆಮೇಲೆ ಬಂದು ಕೊಡ್ತೀವಿ. ವಿಕೆಟ್ ಔಟ್ ಆಗಿಬಿಟ್ಟೈತೆ, ನೆಗಡಿ ಕೆಮ್ಮು ಎಲ್ಲ ಆಗ್ಬಿಟ್ಟೈತೆ ವಿಕೆಟಿಗೆ. ಸೊ ಮನಿಕೊಂಬಿಟ್ಟವಳೆ. ಇವಾಗ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಟ್ಟು ಕೂದಲ ಎತ್ತಿಸ್ಬಿಟ್ರೆ ಮುಗಿದೋಯ್ತು ಕತೆ. ಸೊ ಎಲ್ಲ ಒಂದು ರೌಂಡ್ ನಿದ್ದೆ ಹೊಡ್ಕೊಂಬಂದರು. ನಾನು ಒಬ್ಬನೇ ನಿದ್ದೆ ಹೊಡಿದಂಗೆ ಗಾಡಿ ಓಡಿಸ್ಕೊಂಬಂದೆ. ನಾನು ನಿದ್ದೆ ಮಾಡಿದ್ರೆ ಏನೈತಿ ಹೇಳಿ, ಗದ್ದೆ ಒಳಗೆ ಹೋಗಿರೋಲ್ಲ. ಆನ್ ದ ವೇ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು, ಬಟ್ ಇನ್ನೇನು ದೇವಸ್ಥಾನಕ್ಕೆ ಬರ್ತೀವಲ್ಲ ಅಂತ ಅಂದ್ಬಿಟ್ಟು ಒಟ್ಟಿಗೆ ಈಗ ಅಲ್ಲಿ 8:30 ಆಯಿತು. ಅಲ್ಲಿ 7 ಗಂಟೆ ನಾವು ಮನೆ ಬಿಟ್ಟಾಗ, ಇಲ್ಲಿ 8:30, 1.5 ಗಂಟೆ ಬೇಕೇ ಬೇಕು. ಸೊ ಬಂದು ಇಲ್ಲೇ ದೇವ್ರ ದರ್ಶನ ಮಾಡಿ ಇಲ್ಲೇ ಪ್ರಸಾದ ಸಿಗುತ್ತಲ್ಲ, ಪ್ರಸಾದ ತಿನ್ನೋಣ ಅಂತ ಇಲ್ಲೇ ಡಿಸೈಡ್ ಮಾಡ್ದೋ. ನಮ್ಮಮ್ಮ ನೋಡಿ ಹೆಂಗೆ ಇಳಿತವ್ರೆ. ಇವರಿಬ್ಬರು ಸ್ಯಾರಿ, ಇವರಿಬ್ಬರು ಡ್ರೆಸ್ಸು. ಅದೇ ಇಬ್ಬರು ಸ್ಯಾರಿ, ಇಬ್ಬರು ಡ್ರೆಸ್ಸು, ನಾವಿಬ್ಬರು ಪ್ಯಾಂಟು ಶರ್ಟು. ಕರೆಕ್ಟಾಗಿ ಮ್ಯಾಚಿಂಗ್ ಆಗದೆ. ಇಲ್ಲೆಲ್ಲ ಮದುವೆಗಳು ತುಂಬ ನಡೀತಾ ಇದ್ದಾವೆ ಅಂತ ಅನಿಸ್ತದೆ. ಸೊ ತುಂಬ ಜನ ಬಂದವ್ರೆ. ಅಲ್ಲೊಂದು ಯಾವುದೋ ಬಸ್ ನಿಂತಿತ್ತು, ಅಲ್ಲೊಂದು ಹುಡುಗಿ, ಅಲ್ಲೇ ಮದುವೆ ನೋಡಿದೆ, ಶಾಕ್ ಆಯಿತು ಸ್ವಲ್ಪ. ಆಮೇಲೆ ಸುಮ್ಮನೆ ಬಂದುಬಿಟ್ಟೆ. ಸೊ ಗೈಸ್ ನಾವು ಪರ್ಣಿನ ಕರ್ಕೊಂಡು ಮುಡಿ ಕೊಡೋ ಜಾಗಕ್ಕೆ ಬಂದೋ. ಸೊ ಫಸ್ಟ್ ಯಾವಾಗಲೇ ಮುಡಿ ಕೊಡಬೇಕು ಅಂತಂದರೆ ಫಸ್ಟು ಮುಡಿ ಕೊಟ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಬೇಕಂತೆ. ಸೊ ಫಸ್ಟ್ ಇಲ್ಲಿ ಮುಡಿ ಕೂಡ ಕರ್ಕೊಂಬಂದಿದ್ದೀವಿ. ಇಲ್ಲಿ ನಯನಜ ಕ್ಷತ್ರಿಯ ಸಂಗರಿಗಮ ಅಂತ ಐತೆ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟ್ ಮುಡಿ ಕೊಟ್ಬಿಟ್ಟು ಇಲ್ಲಿ ಒಂದು ಮುಡಿಗೆ 100 ರೂಪಾಯಿ ಇಸ್ಕೊತಾರಂತೆ. ಸೊ ಪಾಪುಗಳಿಗೆ ಫಸ್ಟ್ ಕರ್ಕೊಂಬಂದು ಮುಡಿ ಕೊಟ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಿಸ್ಬೇಕು. ಸೊ ಬನ್ನಿ ಇವಾಗ ನಮ್ಮ ಪರ್ಣಿಗೆ ಹೆಂಗೆ ಮುಡಿ ಕೊಡ್ತಾರೆ ನೋಡೋಣ. ಮುಡಿ ಕೂಡ ಕೂರಿಸಿದ್ವಿ, ಭಯ ಬೀಳ್ತಾವಳು ನಮ್ಮ ಪರ್ಣಿ ಯಾಕೋ. ಅಲ್ಲಿ ಅವಳನ್ನ ಓಡ್ತಾವಳೆ. ಕುತ್ಕೊಳ್ಳವ, ಕುಚ್ಚು. ಬನ್ನಿ ಗೈಸ್ ಹೆಂಗೋಯ್ತು ನೋಡ. ಅಯ್ಯೋ ಪಾಪ ಅಳ್ತಾವಳೆ ನಮ್ಮ ಪರ್ಣಿ ಪಾಪ. ತಾತ ಕಣಮ್ಮ ಯಾಕೆ ಅಳ್ತಿದಿ? ಬೇಡ ಅಂತವಳೆ ಗೈಸ್ ಪಾಪ. ಅಳ್ತಾವಳೆ ನಮ್ಮ ಪರ್ಣಿ. ಈಗ ಸ್ವಲ್ಪ ರಚೆ ಹಿಡಿತಾಳೆ ಅಂತ ಅನಿಸ್ತದೆ ಈಗ ಅವಳನ್ನ ಮುಡಿ ಕೊಡ್ಸೋಳಿಗೆ. ಅಳ್ಬೇಡ ಬಾ ಅವಳು ಹೆಂಗೆ ಅಳ್ತಾವಳೆ. ಬ್ಲೇಡ್ ನೋಡಿದ ತಕ್ಷಣ ಭಯ ಬಿದ್ಬಿಟ್ಟವಳೆ ಗೈಸ್, ಅಳ್ತಾವಳೆ. ಅಳ್ಬೇಡ ಕಣಮ್ಮ. ಅಯ್ಯೋ ಪಾಪ. ಬಾ ಕುಚ್ಚು ಅಲ್ಲಿ ಬಾಯ್ಲಿ ತಾತಂತ ಕುಚ್ಚು. ಅಲ್ಲಿ ಕುಚ್ಚು. ಅಮ್ಮ ನೀವು ಕೂತ್ಕೊಂಡ್ರೆ ಅವಳು ಹಂಗೆ ಆಡೋದು. ಕೊಡಿ ಅವ್ರ ಕೈಲಿ. ಏನವ ಓನೇ ಐಕಿಲ್ಲ, ಸುಮ್ಮನಿರು. ಏಕೆ ಏನು ಐಕಿಲ್ಲ? ಅಮ್ಮ ಹಂಗೆ ಹಿಡ್ಕೊಂಡು ಕುತ್ಕೊಂಬಿಡಮ್ಮ. ಇಲ್ಲ ಅಂದ್ರೆ ಹಂಗೆ ಹಿಡ್ಕೊಂಡು ಕುತ್ಕೊಂಬಿಡ. ಅಯ್ಯೋ ಭಯ ಪಡ್ತಾಳೆ ಸುಳ್ಳು. ಬ್ಲಡ್ ನೋಡ್ಬಿಟ್ಟು ಬನ್ನಿ ಇಲ್ಲಿ ನೋಡು. ಯಾಕೆ ಮನೆ ಯಾಕೆ ಅಳ್ತಿದಿ? ಯಾಕೆ ಅಳ್ತಿದಿ? ಸುಮ್ಮನೆ ಅಳ್ಬೇಡ. ಕುಚ್ಚಲ್ಲಿ ಫುಲ್ ಭಯ ಬಿದ್ಬಿಟ್ಟೊಳಗೆ. ಇವಳು ಹೆಂಗೆ ಇವಾಗ ಮುಡಿ ಕೊಡ್ಸೋದು? ಹೆಂಗೆ ಮುಡಿ ಕೊಡ್ಸೋದು ಇವಾಗ? ಏನು ಮಾಡಿಕ್ಕಿಲ್ಲ. ಅಲ್ಲಿ ಬ್ಲೇಡ್ ನೋಡ್ಬಿಟ್ಟು ಅಲ್ಲಡೆ
ನಾನೇನಾದ್ರು ಎಡ್ಕೋಬೇಕು ಬಿಗಿಗೆ. ಗೈಸ್ ನೋಡಿದ್ರಲ್ಲ ಯಾವ ಮಟ್ಟಕ್ಕೆ ರಚ್ಚೆ ಹಿಡಿದ್ಲು ಅಂತ. ಫೈನಲಿ ನೋಡಿ ಇಲ್ಲಿ ಬುರುಡೆ ಬುರುಡೆ ನೋಡಿ, ಅವ್ರ ಅಮ್ಮ ಅವ್ರ ಅಜ್ಜಿ ಕೂತ್ಕೊಂಡ್ರು ಇಲ್ಲ, ಅವ್ರ ತಾತ ಕೂತ್ಕೊಂಡ್ರು ಇಲ್ಲ, ಈ ಅಜ್ಜಿ ಕೂತ್ಕೊಳಕ್ಕೆ ಹೋಯ್ತೀನಿ ಅಂದ್ರಿಲ್ಲ. ಕೊನೆಗೆ ನಾನು ಕೂತ್ಕೊಂಡೆ ಅಂದ್ರೂ ಅವಳು ಕೈ ಕೂದಲು ಸಿಗೋವರೆಗೂ ಅವಳು ಸುಮ್ಮನೆ ಆಗಲಿಲ್ಲ ಗೈಸ್. ಕಿರ್ಚಿದ್ಲು ಅಯ್ಯೋ ಅದೇನು ಅದಿದೆ, ಅದು ರೂಮೇ ಕಿತ್ತೋಗೋ ಮಟ್ಟಿಗೆ ಕಿರ್ಚಿದ್ಲು. ಹಂಗೆ ಕಿರ್ಚ್ತಾರಾ? ಹಾಂ, ಹಂಗೂ ಇಲ್ಲೊಂದು ಚೂರು ಏಟಾಗೋಯ್ತು ನೋಡಿ ಗೈಸ್, ಒಂಚೂರು ಕುರ್ಪಾಗೈತೆ ನೋಡಿ, ಕಾಣಿಸ್ತಿದ್ಯಾ? ಇಲ್ಲಿ ಇವಾಗ ಹೊಳೆದ ಹತ್ರ ಸ್ನಾನ ಮಾಡ್ಸಕ್ಕೆ ಕರ್ಕೊಂಬಂದಿದ್ವಿ ನೋಡಿ. ಹೊಳೆ ಇದೆಯಲ್ಲ, ಹೊಳ ಅಲ್ಲ, ಹೊಳೆ ಹತ್ರ ಸ್ನಾನ ಮಾಡ್ಸಕ್ಕೆ ಕರ್ಕೊಂಬಂದಿದ್ವಿ. ಇಲ್ಲಿ ಕರ್ಕೊಂಬಂದ್ಬಿಟ್ಟು ಈಗ ಸ್ನಾನ ಮಾಡಿಸಿ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು. ಸೊ ಎಲ್ಲರೂ ಅಷ್ಟೇ ಅಲ್ಲಿ ಮುಡಿ ಕೊಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಈ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾರೆ. ದೇವ್ರ ದರ್ಶನ ಆದಮೇಲೆ ಪ್ರಸಾದ ಕೊಡ್ತಾರಲ್ಲ, ಪ್ರಸಾದ ತಿನ್ನಬೇಕು. ಸೊ ಬನ್ನಿ ಇವಾಗ ಇವಳಿಗೆ ಸ್ನಾನ ಮಾಡ್ತಾನೆ. ಜಾಸ್ತಿ ಏಟಾಯ್ತು ಮನೆ ನಿಂಗೆ? ಜಾಸ್ತಿ ಏಟಾಯ್ತಾ? ಎಲ್ಲ ತೋರಿಸು ಏಟಾಗಿರೋದು ನೋಡಿ ಗೈಸ್, ಒಂಚೂರು ಕುರ್ಪಾಗ್ಬಿಡೈತಿ. ಆಯ್ತು ಬಾ, ಇನ್ನೇನು ಮತ್ತೆ ಏನು ಕೊಡಿಕಿಲ್ಲ, ಯಾವಾಗಲೂ ಕೊಡಿಕಿಲ್ಲ. ಸೊ ಗೈಸ್ ಫೈನಲಿ ಸ್ನಾನ ಮಾಡಿಸಿ ಹೊಳೆಯಲ್ಲಿ ವಿಭೂತಿ ಹಾಕ್ಸಿ ಬುರ್ಡೆ ಮಾಡಿಸಿ ಬುರ್ಡೆ ಅವ್ರಿಗೆ ಇವ್ರಿಗೆ ತಿರುಗಿ ಇವ್ರಿಗೂ ಹಾಕಿ. ಮಮ್ಮ ಕುದುರೆ ಐತೆ, ಹಿಂಗೆ ಹೋಗ್ಬೋದು ಕಣಂದ್ ಬನ್ನಿ. ಎಲ್ಲರೂ ವಿಭೂತಿ ಹಾಕ್ಸ್ಕೊಂಡು ಗಂಧ ಹಾಕ್ಸ್ಕೊಂಡು ಈಗ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ ಗೈಸ್. ಹುಸಿ ರಂಪಾಟ ಮಾಡಿದ್ಲಾ? ಅಯ್ಯಯ್ಯಪ್ಪ ಶಿವ. ಬುರುಡೆ ಕುದುರೆ ಐತೆ, ಕುತ್ಕತಿಯಾ ಗೈಸ್? ಇಲ್ಲಿ ನೋಡಿ ಕುದುರೆ ಬನ್ನಿ ಇವಾಗ ದರ್ಶನಕ್ಕೆ ಹೋಗೋಣ. ಕೂರಿಸ್ತೀರಿ ಇವಾಗ? ಇಲ್ಲ ಹಿಂಗೆ ಕಣಂದ್ ಬನ್ನಿ, ಅಲ್ಲಿ ಜಾಗ ಇಲ್ಲ. ಅಲ್ಲೇ ಐತಲ್ಲ, ಅಲ್ಲೇ ಐತೆ ಗೈಸ್. ನೋಡಿ ಕುದುರೆ ಸಾಕದೈತೆ. ಇದ್ಯಾಕೆ ಕಾಲು ಎತ್ಕೊಂಡ್ಬಿಡೋದಲ್ಲ, ಕುದುರೆ ಕ್ರೇಜಿ ಆಗೈತೆ. ಒದ್ರ ಆಮೇಲೆ ನಾವು ಒಳಗೆ ಹೋಗ್ಬೇಕಾಯ್ತದೆ. ಕಾಲು ಮುಟ್ಬಾರ್ದಂತೆ ಗೈಸ್, ಮುಟ್ಟಿದ್ರೆ ಒದ್ರೆ ಡೈರೆಕ್ಟ್ ಒಳೆ ಹಿಂದೆಗಡೆ. ಒಳಗೆ ಹೋಗ್ಬೇಕಾ ನೀವು? ಮಕ ತೊಳೆದ್ಮೇಲೆ ನೀರು ಗೈಸ್. ಕ್ಲಿಪ್ ಎಲ್ಗೆ ಹಾಕ್ಸ್ಕತ್ತೀವ? ಕೂದ್ಲೆಲ್ಲ ಪಣ್ಣಿ ಕೂದ್ಲೆಲ್ಲ ಎಲ್ಲೈತಿ ಚೆಕ್ ಮಾಡು. ಕೂದ್ಲು ತಲೆ ಮೇಲೆ ಕೂದ್ಲು ಚೆಕ್ ಮಾಡು. ಚೆಕ್ ಮಾಡಮ್ಮ, ತಲೆ ಮುಟ್ಕೋ. ಕೂದ್ಲೆಲ್ಲ ವಾ ಅನ್ನು ವಾ. ಅಮ್ಮ ನಾವ್ ಈ ಕಡೆ ಎಲ್ಲ ಆ ಕಡೆ ಬರ್ಬೇಕಿತ್ತು. ಆ ಕಡೆ ಎಲ್ಲ ಈ ಕಡೆ, ಇಲ್ಲಿ ಈ ಕಡೆ ಉಳ್ಕತ್ತ ಅನ್ಸ್ತದೆ. ಇಲ್ಲಿ ಹೋಗ್ಬೇಕು. ಇಲ್ಲ ಅಲ್ಲೂ ಹೋಗ್ಬೋದು ಕೇಸ್. ನಾವು ಪಕ್ಕದ ರೋಡಲ್ಲಿ ಬರ್ಬೇಕಿತ್ತು, ಈ ಕಡೆ ರೋಡಲ್ಲಿ ಬಂದ್ಬಿಟ್ಟು ನೋಡಿ ಅಲ್ಲೇ ಕಾಣಿಸ್ತಿದ್ಯಲ್ಲ, ಅದೇ ದೇವಸ್ಥಾನ. ಸೊ ಈಗ ಅವಳದು ಒದ್ದೆ ಬಟ್ಟೆ ಎಲ್ಲ ಐತಲ್ಲ, ಅಂದರೆ ಅಲ್ಲಿ ಕಟಿಂಗ್ ಮುಡಿ ಕೊಡುವಾಗ ಹಾಕಿದ್ವಲ್ಲ ಆ ಬಟ್ಟೆನ ಕಾರ್ ಒಳಗಡೆ ಹಾಕ್ಬಿಟ್ಟು ಹಿಂಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಪಾಪ ಕೂದಲು ಕೊಟ್ಟಮೇಲೆ ಕೂದಲು ಮುಟ್ಕೊ ಅಂತಂದರೆ ಹಿಂಗೆ ಮುಟ್ಕೊಬಿಟ್ಟು ವಾ ಅಂತವಳೆ. ಸೊ ಬನ್ನಿ ಇವ್ರನ್ನೆಲ್ಲ ಕರ್ಕೊಂಡು ಈಗ ದೇವ್ರ ದರ್ಶನ ಮಾಡ್ಕೊಂಬರೋಣ. ಸೊ ಗೈಸ್ ಈಗ ದೇವ್ರ ದರ್ಶನ ಮುಗೀತು. ಮೇಡಮ್ ಅವ್ರಿಗೆ ತುಳಸಿ ಗಿಲ್ಸಿ ಎಲ್ಲ ಕಿವಿಗೆ ಹಾಕೊಂಬಿಟ್ಟವ್ರೆ. ಸೊ ದೇವ್ರ ದರ್ಶನ ಮುಗೀತು. ಇಲ್ಲಿಂದ ಈಗ ಪ್ರಸಾದಾಲಯ ಭೋಜನಾಲಯಕ್ಕೆ ಹೋಗಬೇಕು. ಭೋಜನಾಲಯಕ್ಕೆ ಹೋಗಿ ದಾಸೋಹ ಭವನಕ್ಕೆ ಹೋಗಿ ಪ್ರಸಾದ ತಿನ್ನೋಣ ಬನ್ನಿ. ಹೊಟ್ಟೆ ಎಸುತ್ತಾ ಇದೆಯಾ? ದೇವ್ರ ಪ್ರಸಾದ ಬೇಕಾ ಬೇಡವಾ? ಹಂಗೆ ಇರ್ತೀರಾ? ಊಟ ಬೇಡ, ಹೊಟ್ಟೆ ಎಸುತ್ತಾ ಇದೆಯಾ? ಪ್ರಸಾದ ಬೇಕಾ? ಸೊ ಬನ್ನಿ ಗೈಸ್ ಈಗ ಹೋಗ್ಬಿಟ್ಟು ದೇವ್ರ ಪ್ರಸಾದ ತಿನ್ಕೊಂಬರೋಣ.
ಗೈಸ್ ಪ್ರಸಾದ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಬಂದು ಇಲ್ಲಿ ಈಗ ಬೇಸಿಗೆಗೆ ಮಜ್ಜಿಗೆ ಕುಡಿತಾವ್ರಿ ನಮ್ಮ ಮನೇಲಿ. ಬಿಸಿಲು ಜಾಸ್ತಿ ಐತಲ್ಲ ಅದಕ್ಕೆ ಮಜ್ಜಿಗೆ ಕುಡಿತಾರೆ. ನೀವು ಕುಡಿಯಲ್ವ ಮಜ್ಜಿಗೆ? ನಾನು ಕುಡಿಯಲ್ಲ. ಮಜ್ಜಿಗೆ ಕುಡಿತಾರೆ. ಮಜ್ಜಿಗೆ ಚೆನ್ನಾಗಿದೆಯಾ ಮಜ್ಜಿಗೆ? ನೀವು ಮಾಡೋದಕ್ಕಿಂತ ಚೆನ್ನಾಗಿದೆಯಾ? ಮಸಾಲ ಮಜ್ಜಿಗೆ ಅಂತ ಗೈಸ್. ಏಯ್ ರೋಡ್ಗೆ ಹೋಗೋದ, ರೋಡ್ಗೆ ಹೊಡ್ದಿ ನನ್ನ ಮಕ್ಕಳೇ ಬೂಸ್ಟ್ ಮಾಡಾಕ್ಬಿಡ್ತೀನಿ. ಸೊ ಗೈಸ್ ಈಗ ದರ್ಶನ ಮುಗೀತು, ಪ್ರಸಾದ ಆಯಿತು. ಈಗ ಇಲ್ಲಿಂದ ಕರ್ಕೊಂಡು ಪರ್ಣಿಗೆ ನಾವು ಬಟ್ಟೆ ತೊಗೋಬೇಕಂತೆ. ಸೊ ಇವ್ರದ್ದು ಇನ್ನೂ ಸ್ವಲ್ಪ ಮೈಸೂರಲ್ಲಿ ಸಿಟಿ ಒಳಗಡೆ ಕೆಲಸ ಐತೆ. ಸೊ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಇವಾಗ ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ. ಗೈಸ್ ಇವ್ರನ್ನ ದೇವಸ್ಥಾನದಿಂದ ಕರ್ಕೊಂಬಂದು ಶಾಪಿಂಗ್ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರಲ್ಲ, ಅವಾಗ ಹೋದ್ರೆ ಇವಾಗ ಬರ್ತಾವ್ರು ಶಾಪಿಂಗಿಗೆ. ಅಲ್ಲಿ 10 ಸೀರೆ ಹೇಳಿದ್ರೆ ಒಂದು ಸೀರೆ ಫ್ರೀ ಕೊಡ್ತಾರಂತೆ, ಹೇಳಿದ್ರಾ? ಹಾಂ ಸೀರೆ ಕೊಡ್ತಾರಂತಲ್ಲ ಗೈಸ್. ಅಲ್ಲೊಂದು ಇವಾಗ ಹೊಸ್ದಾಗಿ ಕರೆಂಟ್ ಟೆಕ್ಸ್ಟೈಲ್ಸ್ ಅಂತ ಒಂದು ಓಪನ್ ಆಗೈತೆ. ಅಲ್ಲಿ ಏನಪ್ಪ ಇವಾಗ ಓಪನ್ ಆಗಿರೋದಕ್ಕೆ ಆಫರ್ ಏನಿದೆ ಅಂತಂದರೆ 10 ಡಿಫ್ರೆಂಟ್ ಸ್ಯಾರಿ ನೇಮ್ಸ್ ಹೇಳಿದ್ರೆ, ಅಂದರೆ ಹಿಂಗೆ ರೇಷ್ಮೆ ಸೀರೆ, ಕಾಟನ್ ಸೀರೆ, ಕಾಂಚೀಪುರಂ ಸೀರೆ ಆ ಥರ ಈ ಥರ ಏನಾರು ಹೇಳಿದ್ರೆ, ಸೊ 10 ಡಿಫ್ರೆಂಟ್ ಸ್ಯಾರಿ ನೇಮ್ಸ್ ಹೇಳಿದ್ರೆ ಒಂದು ಸೀರೆ ಫ್ರೀ ಕೊಡ್ತಾವ್ರಂತೆ. ಸೊ ಇವ್ರು ಹೋಗಿದ್ರು, ಅದೇನೇನೋ ಶಾಪಿಂಗ್ ಮಾಡ್ಕೊಂಬಂದ್ರು. ನಾನು ಇಲ್ಲಿಗೆ ಬಂದೆ ಹತ್ತತ್ರ 2 ಅವರ್ ಆಯಿತು. ಅಷ್ಟೊತ್ತು ಶಾಪಿಂಗ್ ಮಾಡಿದ್ರು. ಅದು ಏನೇಂತಂದಾರೋ ಗೊತ್ತಿಲ್ಲ. ಏನೇಂತಂದ್ರವ? ಬರೀ ಪರ್ಣಿಗಾ? ಗೈಸ್ ಒಳಗೆ ಬಟ್ಟೆ ತರಕ್ಕೆ ಹೋಗಿದ್ರಂತೆ. ಮನೆಗೆ ಹೋದ್ಮೇಲೆ ನಿಮಗೆ ಯಾವ ಥರ ಬಟ್ಟೆ ತಂದವ್ರೆ ಅಂತ ತೋರಿಸ್ತೀನಿ. ಸುಮ್ಕಿರು ಮುಟ್ಬೇಡ, ಈಗಲೇ ರಿವೀಲ್ ಮಾಡಲ್ಲ ಗೈಸ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು, ಓಕೆನಾ? ಎಷ್ಟೊತ್ತಾಯ್ತು ಹೋಗಿ? ನೀವು ಓಲಿ ಆಯಿತು, ಹೊಸಿ ಹೊತ್ತು ಹೋದ್ರ ನೀವು ತಾನೇ ಶಾಪಿಂಗ್ ಮಾಡ್ತೀನಿ ಅಂತವ? ಏನದ್ಗೆ ಶಾಪಿಂಗ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊಸಿ ಹೊತ್ತು ಹೋದ್ರ ನೀವು ತಾನೇ? ಯಾವ ಕಮ್ಮಿ ಅಮ್ಮ? 11 ಗಂಟೆಗೆ ಬಂದವರು 1 ಗಂಟೆ ಆಯ್ತಲ್ರಮ್ಮ. ಗೈಸ್ 2 ಅವರ್ ಇಲ್ಲೇ ಗಾಡಿ ಒಳಗೆ ಮಲಗಿಸ್ಬಿಟ್ಟಿದ್ರು ನನ್ನ. ಮಲಗಿದ್ದು ಇವಾಗ ಎದ್ದು ಹಿಂಗೆ ಕೆಳಗಡೆ ಹೋದೆ. ಅವ ಅಕ್ಕ ಅಲ್ಲಿ ಕೂಗ್ತಾ ಇದ್ಲು, 10 ಡಿಫ್ರೆಂಟ್ ಸ್ಯಾರಿ ನೀವು ಹೇಳಿದ್ರೆ ನಿಮ್ಗೊಂದು ಸ್ಯಾರಿ ಫ್ರೀ ಬರುತ್ತೆ ಅಂತ. ಗೂಗಲಲ್ಲಿ ನೋಡ್ಕೊಂಡೋಗಿ ಹೇಳ್ಬಿಟ್ಟು ಬರೋಣ, ಒಂದು ಸೀರೆ ಫ್ರೀ ಬರ್ತದೆ. 10 ಡಿಫ್ರೆಂಟ್ ಸ್ಯಾರಿ ನೇಮ್ಸ್ ಹೇಳ್ಬೇಕಂತೆ. ಒಬ್ರಿಗೆ ಅಂತಲ್ಲ, ಎಲ್ರಿಗೂ ಕೊಡ್ತಾರೆ. ಎಷ್ಟು ಜನ ಹೇಳ್ತಾರೆ ಅವ್ರು ಎಲ್ರಿಗೂ ಕೊಡ್ತಾರೆ. ನೀವು ಟ್ರೈ ಮಾಡಿ. ಅದಕ್ಕೆ ಕನ್ನಡ ಅಲ್ಲ ಇಂಗ್ಲಿಷ್ ಯೂಸ್ ಮಾಡದೆ ಮಾತಾಡಿದ್ಕೆ ಅಮ್ಮ ಅದಕ್ಕೆ ನೀವು ಟ್ರೈ ಮಾಡಿ. ಈ ಗೂಗಲಲ್ಲಿ ನೋಡ್ಕೊಂಡು ಟ್ರೈ ಮಾಡ್ದಾ? ಗೈಸ್ ಯಾರು ಟ್ರೈ ಮಾಡ್ತೀರಾ? 10 ಡಿಫ್ರೆಂಟ್ ಸ್ಯಾರಿ ನೇಮ್ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ನಿಮ್ಗೊಂದು ಸ್ಯಾರಿ ನಾನು ಕಳಿಸ್ಕೊಡ್ತೀನಿ. ಗೂಗಲ್ ನೋಡಂಗಿಲ್ಲ. ಹೋಗದಾ? ಇಷ್ಟೇನಾ? ಇನ್ನೇನಮ್ಮ ಈಗ ಮನೆಯಾ? ಡೈರೆಕ್ಟ್ ಮನೆಯಾ? ಓಕೆ. ಸೊ ಬನ್ನಿ ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗ್ಬೇಕು. ಬಾಳೆಹಣ್ಣು ತಿನ್ಕೊಂಡ್ಬಿಡ್ತೀನಿ. ಓ ಇಲ್ಲಿ ನೋಡಿ ಇವಳನ್ನ. ಬುರ್ಡೆ 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 ತಗೊಂಬಂದ ಬಟ್ಟೆಯಾ? ಬಟ್ಟೆ ತಗೊಂಬಂದವ? ಸೊ ಬನ್ನಿ ಗೈಸ್ ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ಮನೆಗೆ ತಾಕ್ಬಿಡೋಣ. ನನಗೆ ಸ್ವಲ್ಪ ತಲೆ ನೋಯ್ತೈತೆ. ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಮತ್ತೆ ಸ್ಟ್ರೀಮಿಂಗ್ ಅದು ಇದನ್ನು ಸ್ಟಾರ್ಟ್ ಮಾಡಬೇಕು ಆ್ಯಸ್ ಯೂಶುವಲ್. ಸೊ ಚಲೋ. ಸೊ ಗೈಸ್ ಇವ್ರನ್ನೆಲ್ಲ ಶಾಪಿಂಗ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಕರ್ಕೊಂಬಂದೆ. ನಮ್ಮ ಮನೆಯವ್ರು ಆಲ್ರೆಡಿ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲರೂ ಊಟ ಆಯ್ತಾ? ಇನ್ನೂ ಊಟ ಮಾಡಿಲ್ಲ ನೀವು ಯಾರು? ಅದಕ್ಕೆ ಊಟ ಆಯ್ತಾ? ಇನ್ನೂ ಮಾಡಿದೆ. ಏನು ಮಾಡ್ತಾರದು ಅದು? ಗೈಸ್ ಏನೋ ಮಾಡ್ತಾರೋ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟು. ಏನದು ಏನು ಮಾಡ್ತಾರದು ನೀವು? ಓ ಗೈಸ್ ಚಕ್ಲಿ ಮಾಡೋಕೆ ರೆಡಿ ಮಾಡ್ಕೊಂತವ್ರೆ ಇಲ್ಲಿ ನೋಡಿ. ಚಕ್ಲಿ ಇದೇನಕ್ಕೆ ಸ್ಟೀಮಲ್ಲಿ ಮಾಡ್ತಾರದು? ಸ್ಟೀಮ್ ಏನಕ್ಕೆ ಮಾಡ್ತಾರದು? ಇದ್ರಲ್ಲಿ ಸ್ವಲ್ಪ ಬೇಯಿಸ್ಬಿಟ್ಟು ಅದ್ರಲ್ಲಿ ಸ್ಟೀಮ್ ಮಾಡಬೇಕು ಬೇಯಕ್ಕೆ. ಓಕೆ. ಸೊ ಈಗ ಬಂದ್ಬಿಟ್ಟು ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಾರೆ ಗೈಸ್. ಸೊ ನಿಮಗೆ ಪರ್ಣಿದು ಇದು ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಏನೋ ಶಾಪಿಂಗ್ ಡ್ರೆಸ್ಸು. ಬನ್ನಿ ಇಲ್ಲಿ ಇದೊಂಚೂರು ಡ್ರೆಸ್ಸಲ್ಲಿ ಶಾಪಿಂಗ್ ಡ್ರೆಸ್ ಇದು ಕಟ್ಬಿಟ್ಟು ಇಟ್ಬಿಡ್ತಾರೆ ಗೈಸ್. ಇದು ಕಟ್ಬಿಟ್ಟು ಇಟ್ಬಿಡ್ಬರ್ತಾರಂತೆ. ಯಾಕೆ ಅಂತಂದರೆ ಅದು ಸೀದೋಗ್ಬಿಡುತ್ತೆ. ಸೊ ಅವ್ರು ಕಟ್ಬಿಟ್ಟು ಬರಲಿ. ಅಷ್ಟೊಳಗೆ ಇಲ್ಲ ಅಂದ್ರೆ ನಮ್ಮ ಅಮ್ಮನ ಕೈಲಿ ತೋರಿಸ್ತೀನಿ ರೀ. ಅಮ್ಮ ಪಣಿದ್ದು ಡ್ರೆಸ್ ಎಲ್ಲ ಮತ್ತೆ ತಂದ್ರಲ್ಲ ಬಟ್ಟೆ ಎಲ್ಲ ಏನು ಫಂಕ್ಷನ್ಗೆ ತಂದಿರೋದು? ಅದು ಸುಮ್ಮನೆ ಹಂಗೆ ತಂದವ್ರೆ ಗೈಸ್. ಮನೇಲಿ ಅಂದರೆ ಹೊರಗಡೆ ಹೋಗಿದ್ರಲ್ಲ, ಸೊ ಶಾಪಿಂಗ್ ಅಂತ ತಂದವ್ರೆ. ನೋಡೋಣ ಬನ್ನಿ ಇವಾಗ ತೋರಿಸ್ತಾರೆ. ಬಾ ಅಮ್ಮ ತೋರ್ಸಮ್ಮ ಒಂಚೂರ. ನಮ್ಮಮ್ಮ ಇದೇನು ದಾರ ಪೋಣಿಸ್ತೈತಿ. ಏನಕ್ಕೆ ದಾರ ಪೋಣಿಸ್ತಿರೋದು? ಉಕ್ಸ್ ಹಾಕ್ಬೇಕಾ? ಬ್ಲೌಸ್ ಯಾರೋ ಕೊಟ್ಟಿದ್ರು ನಂಗೆ ಗೈಸ್, ಅದಕ್ಕೆ ಉಕ್ಸ್ ಹಾಕ್ಬೇಕಂತೆ. ಲಲ್ಲ ಗೈಸ್ ಇವತ್ತು ಚಕ್ಲಿ ಮತ್ತೆ ಚಕ್ಲಿ ಒಂದೇನಾ? ಚಕ್ಲಿ ಮತ್ತೆ ಸೊಂಡಿಗೆ ಏನೋ ಹೇಳ್ತಿರಲ್ಲ? ಹಪ್ಪಳ. ಸಾರಿ ಹಪ್ಪಳ ಮಾಡ್ತಾರದು. ಹಪ್ಪಳಕ್ಕೆ ಸೊಂಡಿಗೆನೂ ಮಾಡ್ತೀರಾ ಗೈಸ್? ಹಪ್ಪಳ ಸೊಂಡಿಗೆ ಅದೇ ಸೊಂಡಿಗೆ ಗೈಸ್ ಚೆನ್ನಾಗಿದೆ ನೋಡ್ರಿ ಅಲ್ಲಿ.
ವಾವ್ ಸಖತ್ತಾಗೈತಲ್ಲ, ಸಖತ್ತಾಗೈತೆ ಕಣಮ್ಮ ಇದು, ಮಸ್ತಾಗೈತಲ್ಲ ಗೈಸ್. ಇಲ್ಲಿ ನೋಡಿ, ಅಯ್ಯೋ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗೈತೆ. ಎಷ್ಟು ಕೊಟ್ರಿ ಇದಕ್ಕೆ? ಎಷ್ಟು ಕೊಟ್ರಿ? 1200 ರೂಪಾಯಿ. ಇವಳು ಬಟ್ಟೆಗೆಯಾ ಎಸ್? 1200 ರೂಪಾಯಿ ನನಗೊಂದು ಪ್ಯಾಂಟ್ ಶರ್ಟೇ ಬಂದ್ಬಿಡೋದು ಬರೀ ಇಷ್ಟುದ್ದ ಚಿಕ್ಕ ಡ್ರೆಸ್ಸಿಗೆ. ವಾ ಇಲ್ಲಿ ನೋಡಿ, ಇದೇ ನಮ್ಮಿದು ಮರಿ ಆಗ್ತದೆ. ಸೀರೆ. ಓ ಗೈಸ್, ಅವಳಿಗೆ ಇನ್ನೊಂದು ಸ್ಯಾರಿ ತಂದವ್ರು ನೋಡ್ರಿ ಇಲ್ಲಿ, ಈ ಥರ ಐತೆ. ಬಾರಿ ಬಿಡ್ರಪ್ಪ. ಇದೆರಡು ಡ್ರೆಸ್ ತರಕ್ಕೆ 2 ಅವರ್ ಮಾಡಿದ್ರ ನೀವು? ಇದು 2 ಡ್ರೆಸ್ ತರಕ್ಕೆ 2 ಅವರ್ ಮಾಡಿದ್ರಾ? ಏನು? ಓಹೋ ಗೈಸ್, ಇದಕ್ಕೆ ಸೊಂಟದ ಪಟ್ಟಿ ಬೇರೆ ಹಿಂಗೆ ಬರುತ್ತೆ. ಇದ್ಯಾವ್ದಮ್ಮ? ಇದು ಇನ್ನೊಂದು ಏನ ಶರಾರ 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 ಅಂತ ಹೇಳ್ತಾರಲ್ಲ ಗೈಸ್, ಅದು ಇದು ಶರಾರ ಅಂತೆ. 3 ಡ್ರೆಸ್ ಅಂತ ನೋಡಿ ಗೈಸ್. ಇದು 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 ಇಲ್ಲಿಯಾ ಇದೇ ವೇಲು. ಬಾ ಇವು 3ಕ್ಕೆ ಎಷ್ಟಾಯ್ತು ಅಮ್ಮ? 3ಕ್ಕೆ ಸೇರಿ 1200? ಹ್ಞೂ ಮತ್ತೆ ಇದೊಂದಕ್ಕೆ 1200 ಗೈಸ್. 3ಕ್ಕೆ 3000 ಆಯ್ತಂತೆ. ನನಗೆ 3000ದಲ್ಲಿ ನನಗೂ 4 ಪೇರ್ ಬಂದಿರೋವು. ಇಲ್ಲಿ ನೋಡಿ, ಇಷ್ಟು ಪುಟ್ಟಾಣಿ ಡ್ರೆಸ್ಸಿಗೆ ಇಷ್ಟು ಕೊಟ್ಟವ್ರೆ. ಪರವಾಗಿಲ್ಲ, ಈಗ ನನಗೆ ಗೊತ್ತಾಗ್ತೈತೆ ಏನಕ್ಕೆ 2 ಅವರ್ ಟೈಮ್ ತಗೊಂಡವ್ರೆ ಅಂತ. ಇವಾಗ ಓಕೆ ಅನ್ನಿಸ್ತೈತೆ. ಸೊ ಈ ಥರ ಅವಳಿಗೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದರು. ಇದೇನೇನು ಹಾಕಿರೋದು ಇವಾಗ ನೀವು ಇದಕ್ಕೆ? ಹಿಟ್ಟಿಗೆ ಏನೇನು ಹಾಕಿರೋದು? ಫಸ್ಟ್ ನೀರು ಇಟ್ಬಿಟ್ಟು ಅದಕ್ಕೆ ಉಪ್ಪು ಜೀರಿಗೆ ಹಾಕಿ ಮಾಮೂಲಿ ಖಾರ ರುಬ್ಬಿಟ್ಟು ಹಾಕಿ, ಖಾರಕ್ಕೆ ಮೆಣಸಿನ್ಕಾಯಿ. ಏನಕ್ಕೆ ಇವಾಗ ಹಪ್ಳ ಮಾಡ್ತಾ ಇರೋದು ನೀವು? ಬೇಸಿಗೆ ಟೈಮಲ್ಲಿ ಮಾಡಿ ಮಡಿಕೊಬಿಡೋಣ ಅಂತವ? ಬೇಸಿಗೆ ಟೈಮಲ್ಲಿ ಮಾಡಿ ಮಡಿಕಂದ್ರೆ ಮಳೆಗಾಲ ಟೈಮಲ್ಲಿ, ಚಳಿಗಾಲ ಟೈಮಲ್ಲಿ ಎತ್ಕೊಳ್ಳಿ ಅಷ್ಟೇ ಕಣಂತೆ. ಪ್ಯಾಕ್ ಮಾಡಿ ನಮ್ಮಮ್ಮ ನೋಡಿ ಗೈಸ್ ಬೈತೈತೆ, ಇಷ್ಟಕ್ಕೆ ಎಲ್ಲ ಕೇಳಿಸ್ತಾ ಅಂತ ಬೈತೈತೆ. ಆಮೇಲೆ ಅಷ್ಟೇ. ಎಲ್ಲರೂ ಹಂಗೆ ಮಳೆಗಾಲದ ಟೈಮಲ್ಲಿ, ಚಳಿಗಾಲದ ಟೈಮಲ್ಲಿ ಮಾಡಕ್ಕಾಗಲ್ಲ. ಊಟ ಮಾಡಿದ್ರಾ ಎಲ್ಲರೂ ಗೈಸ್? ಇವ್ರು ಇನ್ನೂ ಊಟನೇ ಮಾಡಿದ್ದೆ. ನಾನು ಊಟ ಮಾಡಿದ್ದ. ಬಂದಿದ್ದ ತಕ್ಷಣ ತಲೆ ನೋಯ್ತೈತೆ, ಸ್ವಲ್ಪ ಮಲ್ಕೊಬಿಟ್ಟಿದ್ದೆ. ಸೊ ಈಗ ಊಟ ಮಾಡಬೇಕು. ಸೊ ಬನ್ನಿ, ಇವರೆಲ್ಲ ಹಪ್ಳ ಮಾಡ್ಕೊತಾವ್ರೆ. ಹಪ್ಳ ಮಾಡ್ಕೊಳ್ಳಿ. ನನಗೆ ಇನ್ನೊಂದು ಸ್ಟ್ರೀಮಿಗೆ ಟೈಮ್ ಆಯಿತು, ಸ್ಟ್ರೀಮಿಗೆ ಹೋಗಬೇಕು. ಇನ್ನೊಂದು ಕೆಲಸ ಇತ್ತು, ಬಂದೆ ಫಾಲ್ ತರ್ಬೇಕಂತ ಗೈಸ್. ಅವ್ರದ್ದು ಏನೋ ಸೀರೆ ಅವು ಇವು ಇರ್ತವೆ. ಸೊ ಅದಕ್ಕೆಲ್ಲ ಹೆಲ್ಪ್ ಮಾಡ್ಬೇಕು ಈಗ. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.